ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೆ ಉಪಯುಕ್ತವಾಗುವಂತಹ ಕೆಲವೊಂದು ಕಿಚನ್ ಟಿಪ್ಸ್ ಆಗಿ ಬಂದಿದ್ದೀನಿ. ತೆಂಗಿನಕಾಯಿಯನ್ನು ಯಾವ ರೀತಿ ಸುಲಭದಲ್ಲಿ ತುರಿಯುವುದು, ಅದೇ ರೀತಿ ಇರುವೆಗಳ ಕಾಟದಿಂದ ಮುಕ್ತಿ. ಇನ್ನು ನಮಗೆ ಸುಲಭವಾಗಿ ಒಂದು ಹಳೆಯ ಬಾಟಲಿಂದ ಮನೆಯಲ್ಲೇ ಪಾತ್ರೆ ಜೋಡಿಸೋ ಒಂದು ಸ್ಟ್ಯಾಂಡನ್ನು ಮಾಡೋ ವಿಧಾನ, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ತೆಂಗಿನಕಾಯಿಯನ್ನು ತುರಿಯುವ ಒಂದು ಸುಲಭ ವಿಧಾನವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತೆಂಗಿನಕಾಯಿಯನ್ನು ಇದೇ ರೀತಿ ಸ್ಟವ್ ಇದ್ದರೆ ನಿಮ್ಮ ಹತ್ರ ಸ್ಟವ್ ಮೇಲೆ ಇಡಿ, ಇಲ್ಲ ನಿಮ್ಮ ಹತ್ರ ಕಟ್ಟಿಗೆ ಒಲೆ ಆದರೆ ಒಲೆಯ ಮೇಲೆ ಇಟ್ಟರೂ ಆಗುತ್ತೆ. ಒಟ್ಟಿನಲ್ಲಿ ಈ ತೆಂಗಿನಕಾಯಿ ಸ್ವಲ್ಪ ಬಿಸಿ ಆಗಬೇಕು. ಒಂದು 5 ನಿಮಿಷ ಇದೇ ರೀತಿ ಇದನ್ನು ತಿರುಗಿಸ್ತಾ ಈ ತೆಂಗಿನಕಾಯಿ ಎಲ್ಲ ಕಡೆ ಸ್ವಲ್ಪ ಬಿಸಿ ತಾಗಬೇಕು. ಒಂದು 5 ನಿಮಿಷ ಎಲ್ಲ ಕಡೆ ತಾಗಿದರೆ ಸಾಕು. ಜಾಸ್ತಿ ಹೊತ್ತು ನಾವು ಇದನ್ನು ಬೆಂಕಿ ಹತ್ರ ಇಡಬೇಕು ಅಂತೇನಿಲ್ಲ. ಇದರಿಂದ ನಮಗೆ ತೆಂಗಿನಕಾಯಿಯನ್ನು ಹೊಡೆಯಲು, ಅದೇ ರೀತಿ ಅದನ್ನು ಕಟ್ ಮಾಡಿ ತೆಗೆಯಲು ಸುಲಭ ಆಗುತ್ತೆ. ಇನ್ನು ಈ ತೆಂಗಿನಕಾಯಿ ನೋಡಿ, ನಾನು ಸ್ಟವ್ ಮೇಲೆ ಇಟ್ಟು ತೆಗೆದಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸರ್ತಿ ಇದನ್ನು ಕ್ಲೀನ್ ಮಾಡಿ ತಂದ ತೆಂಗಿನಕಾಯಿಯನ್ನು ಒಂದು ಕತ್ತಿಯ ಸಹಾಯದಿಂದ ಒಂದೇ ಒಂದು ಏಟು ಕೊಟ್ಟರೆ ಕರೆಕ್ಟಾಗಿ ನಮಗೆ ಈ ತೆಂಗಿನಕಾಯಿಯನ್ನು ಈ ರೀತಿ ಬಿಡಿಸ್ಬೋದು, ಇದನ್ನು ಹೊಡಿಬೋದು. ನೋಡಿ ಎಷ್ಟು ಸುಲಭ ಆಯಿತು. ಒಂದೇ ಒಂದು ಏಟು ಕೊಟ್ಟರೆ ಸಾಕು, ತೆಂಗಿನಕಾಯಿ ಇಷ್ಟು ಬೇಗ ನಮಗೆ ಇದನ್ನು ಹೊಡಿಬೋದು. ಇನ್ನು ಈ ತೆಂಗಿನಕಾಯಿಯನ್ನು ಬಿಡಿಸಲು ನೋಡಿ, ಇದೇ ಕತ್ತಿಯಲ್ಲಿ ಮೆಲ್ಲ ಲೈಟಾಗಿ ಇದೇ ರೀತಿ ಪ್ರೆಸ್ ಮಾಡಿದರೆ ಸಾಕು. ಯಾಕಂದರೆ ಅದು ಬಿಸಿಯಾಗಿದೆಲ್ಲ, ಆದ್ದರಿಂದ ಬೇಗ ನಮಗೆ ಈ ತೆಂಗಿನಕಾಯಿಯನ್ನು ಬಿಡಿಸಿ ತೆಗಿಬೋದು. 2 ಪೀಸನ್ನು ಸಹ ನಾನು ಇದೇ ರೀತಿ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಚೂಸ ಕಷ್ಟ ಇಲ್ಲ, ಬೇಗ ಕತ್ತಿಯಲ್ಲಿ ಒಂದು ಸರ್ತಿ ನಾವು ಈ ರೀತಿ ಮಾಡಿದರೆ ಸಾಕು, ನಮಗೆ ಅಷ್ಟು ಸುಲಭವಾಗಿ ಇದನ್ನು ಬಿಡಿಸಬಹುದು. ಹಬ್ಬ ಸಮಾರಂಭಗಳೆಲ್ಲ ಇದ್ದ ಟೈಮಲ್ಲಿ ತುಂಬ ತೆಂಗಿನಕಾಯಿಯನ್ನು ನಾವು ತುರಿಯೋದಂದರೆ ತುಂಬ ಕಷ್ಟ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಕಟ್ ಮಾಡಿ ತೆಗೆದಿರುವಂತಹ ಈ ತೆಂಗಿನಕಾಯಿ ಪೀಸನ್ನೆಲ್ಲ ಇನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಇದನ್ನು ಕಟ್ ಮಾಡಿಕೊಂಡು ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಜಸ್ಟ್ ಒಂದು ಸ್ವಲ್ಪ ಪಲ್ಸ್ ಮಾಡಿದರೆ ಸಾಕು. ಪಲ್ಸ್ ಮಾಡಿ ನಮಗೆ ಇದನ್ನು ನೋಡಿ ಎಷ್ಟು ನೀಟಾಗಿ ತೆಂಗಿನಕಾಯಿ ಎಲ್ಲ ಬಂದಿದೆ, ಅದರ ಗೆರಟೆ ಎಲ್ಲ ಎಷ್ಟು ನೀಟಾಗಿ ನಾವು ತೆಗೆದಿದ್ದೀವಿ. ನೋಡಿ ಎಷ್ಟು ಸುಲಭ ನಮಗೆ ಇದು. ಒಂದು 5 ನಿಮಿಷ ಬಿಸಿ ತಾಗಿಸಿದರೆ ಸಾಕು. ಇನ್ನು ಈ ಸಣ್ಣ ಸಣ್ಣ ಕಟ್ ಮಾಡಿರುವ ತೆಂಗಿನಕಾಯಿ ಪೀಸಸ್ಸನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪಲ್ಸ್ ಮಾಡಿದರೆ ನಮ್ಮದು ತೆಂಗಿನಕಾಯಿ ತುರಿ ರೆಡಿ ಆಯಿತು. ನಮಗೆ ಅದನ್ನು ಯಾವುದಕ್ಕೂ ಬೇಕಾದರೂ ಉಪಯೋಗಿಸ್ಬೋದು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಪು ನೋಡಿ, ಇರುವೆಗಳನ್ನು ಓಡಿಸಲು ಒಳ್ಳೆ ಒಂದು ಟಿಪ್ಪು ಹೇಳಿಕೊಡ್ತೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡಿದರು, ಇರುವೆಗಳನ್ನು ಓಡಿಸಲಿಕ್ಕೆ ಒಂದು ಟಿಪ್ಪು ಹೇಳಿಕೊಡಿ ಅಂತ. ಒಂದು ಬೌಲಿಗೆ 1 ಚಮಚ ಸಕ್ಕರೆಯನ್ನು ತಗೊಳ್ಳಿ. ಇದಕ್ಕೆ ಅರ್ಧ ಚಮಚ ಬೇಕಿಂಗ್ ಪೌಡರ್ ಇದ್ದರೆ ಬೇಕಿಂಗ್ ಪೌಡರ್ ತಗೊಳ್ಳಿ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಅಡುಗೆ ಸೋಡಾ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಒಂದು ಅರ್ಧ ಚಮಚ ಅಡುಗೆ ಸೋಡಾವನ್ನು ಈ ಸಕ್ಕರೆ ಜೊತೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡಿದರೂ ಆಗುತ್ತೆ, ಇಲ್ಲ ಇದನ್ನು ಸಕ್ಕರೆ ಮತ್ತು ಈ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಪೌಡ್ರನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಪಾತ್ರೆಗೆ ಅಥವಾ ಒಂದು ನ್ಯೂಸ್ ಪೇಪರಿಗೆ ಹಾಕಿ ಜಾಸ್ತಿ ಇರುವೆ ಇರುವ ಪ್ಲೇಸಲ್ಲಿ ಅದನ್ನು ಇಟ್ಟು ಬಿಡಿ. ಈ ಸಕ್ಕರೆಗೋಸ್ಕರ ಇರುವೆಗಳು ಬಂದು ತಿಂತವೆ. ಈ ಅಡುಗೆ ಸೋಡಾ ಮತ್ತು ಅಥವಾ ಈ ಬೇಕಿಂಗ್ ಸೋಡಾ ಅದೆಲ್ಲ ಇದೆಯಲ್ಲ, ಅದು ಇರುವೆಗಳ ಒಳಗಡೆ ಹೋದರೆ ಅದು ಅಲ್ಲಿಗೆ ನಾಶ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಒಳ್ಳೆ ಒಂದು ಟಿಪ್ ಇದು. 3ನೇ ಟಿಪ್ ನೋಡಿ, ಇದೇ ರೀತಿ ಒಂದು ಹಳೆಯ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡಿದ್ದೀನಿ. ಇದರಿಂದ ಸೂಪರ್ ಆಗಿರುವ ಒಂದು ಪಾತ್ರೆ ಜೋಡಿಸುವ ಸ್ಟ್ಯಾಂಡನ್ನು ನಮಗೆ ಮಾಡುವ ತುಂಬ ಸುಲಭ. ಆದರೆ ನಾನು ತೋರಿಸುವಾಗ ಸ್ವಲ್ಪ ಲೆಂತ್ ಆಗುತ್ತೆ, ಯಾಕಂದರೆ ನಿಮಗೆ ಗೊತ್ತಾಗಲಿಕ್ಕೆ. ಈ ಬಾಟಲ್ ನೋಡಿ, ಇದೇ ರೀತಿ ಒಂದು ಅರ್ಧ ಇಂಚ್ ಭಾಗದಲ್ಲಿ ನಾವು ಇದನ್ನು ಕಟ್ ಮಾಡಬೇಕು. ಇದೇ ರೀತಿದು ಬಾಟ್ಲ್ ಬೇಕು ಅಂತ ಏನಿಲ್ಲ, ಸ್ವಲ್ಪ ಬೇರೆ ಟೈಪ್ ಇದಾದರೂ ಆಗುತ್ತೆ. ಎಲ್ಲ ಅಂಗಡಿಯಲ್ಲಿ ಈಗ ಚಾಕ್ಲೇಟ್ ಎಲ್ಲ ಇರುವಂತಹ ಬಾಟ್ಲ್ಗಳು ನಮಗೆ ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ. ಇನ್ನು ಈ ಬಾಟಲ್ದು ಈ ಭಾಗ ಇದೆಯಲ್ಲ, ನಾನು ತೋರಿಸಿದಾಗೆ ಇದನ್ನು ಕಟ್ ಮಾಡಿ ತೆಗಿಬೇಕು. ಒಂದು ಸಣ್ಣ ಬ್ಲೇಡ್ ಸಹಾಯ ಅಥವಾ ಕತ್ತಿ ಅಥವಾ ನಿಮಗೆ ಕತ್ತರಿಯಲ್ಲಿ ಸಹ ನಮಗೆ ಇದು ಅಷ್ಟೊಂದು ಹಾರ್ಡ್ ಇರುವುದಿಲ್ಲ. ಕತ್ತರಿಯಲ್ಲಿ ಸಹ ನಮಗೆ ಇದನ್ನು ಈಸಿಯಾಗಿ ಕಟ್ ಮಾಡಿ ತೆಗಿಬೋದು. ನೋಡಿ, ಈ ಕಾರ್ನರು ಮತ್ತು ಇಲ್ಲಿ ಇದನ್ನು ಒಂದು ಸಣ್ಣ ಪೀಸನ್ನು ಇಲ್ಲಿಂದ ಕಟ್ ಮಾಡಿ ನಾವು ತೆಗಿಬೇಕು. ನೋಡಿ, ಇದೇ ರೀತಿ ಈಸಿ, ನಮಗೆ ತುಂಬ ಸುಲಭ. ಈ ರೀತಿ ಇದನ್ನು ಕಟ್ ಮಾಡಿ ತೆಗಿಬೇಕು. ಇದೇ ರೀತಿ ಉದ್ದಕ್ಕೆ ನಾವು ಕಟ್ ಮಾಡಿ ತೆಗಿಬೇಕು. ಒಂದು ಪೀಸನ್ನು ನಾನು ಕಟ್ ಮಾಡಿದ್ದೀನಿ. ಇನ್ನು ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಕಡೆ ಇದೇ ರೀತಿ ಸೇಮ್ ನಾವು ಒಂದು ಸಣ್ಣ ಪೀಸನ್ನು ಉದ್ದಕ್ಕೆ ಕಟ್ ಮಾಡಿ ಇದನ್ನು ತೆಗಿಬೇಕು. ನೋಡಿ, ಈಸಿ, ತುಂಬ ಈಸಿ. ನಮಗೆ
ಕತ್ತರಿಯಲ್ಲಿ ಸಹ ನಿಮಗೆ ಇದನ್ನು ಕಟ್ ಮಾಡಿ ತೆಗಿಬೋದು, ಅಥವಾ ಸ್ವಲ್ಪ ಶಾರ್ಪ್ ಆಗಿರುವಂತಹ ಈ ಥರ ಬ್ಲೇಡ್ ಇದ್ದರೆ ಆ ಬ್ಲೇಡಲ್ಲಿ ಸಹ ಈಸಿಯಾಗಿ ತೆಗಿಬೋದು. ನಿಮಗೆ ನಾನಿವಾಗ ಜಸ್ಟ್ ಒಂದು ಐಡಿಯಾ ನಿಮಗೆ ತೋರಿಸ್ತಾ ಇದ್ದೀನಿ, ಅಷ್ಟು ನೀಟಾಗಿ ನಾನೀಗ ಕಟ್ ಮಾಡಿಲ್ಲ. ನಿಮಗೆ ಟೈಮ್ ಇದ್ದರೆ ನೀವು ನೀಟಾಗಿ ಒಳ್ಳೆ ನೈಸಾಗಿ ಅದನ್ನು ಕಟ್ ಮಾಡಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಬಾಟಲನ್ನು ಫಸ್ಟಿಗೆ ಸ್ವಲ್ಪ ವಾಟರ್ ಪ್ರೂಫ್ ಪೇಂಟ್ ಎಲ್ಲ ಹಚ್ಚಿ, ಅಥವಾ ಎಂತಾದರೂ ಒಳ್ಳೆ ಪ್ಲಾಸ್ಟಿಕ್ ಇದು ಕಲರ್ ಪೇಪರ್ ಎಲ್ಲ ಇದಕ್ಕೆ ರ್ಯಾಪ್ ಮಾಡಿ ಎಲ್ಲ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಬಾಟಲ್ ಅರ್ಧ ಭಾಗದಲ್ಲಿ ಒಂದು ಮಾರ್ಕ್ ಇರುತ್ತೆ ನೋಡಿ, ಈ ಸೈಡ್ ಭಾಗವನ್ನು ಸಹ ನಾವು ಇದೇ ರೀತಿ ಕಟ್ ಮಾಡಿ ತೆಗಿಬೇಕು. ಯಾಕೆ ಒಟ್ಟಿಗೆ ನಾನು ಕಟ್ ಮಾಡಿಲ್ಲ ಅಂದರೆ ಒಂದೇ ಸರ್ತಿ ನಮಗೆ ಕಟ್ ಮಾಡಿ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಮೇಲ್ಭಾಗವನ್ನು ಕಟ್ ಮಾಡಿ ಆಮೇಲೆ ಸೈಡಲ್ಲಿ ಅರ್ಧ ಭಾಗದಷ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಇದೇ ರೀತಿ ನೋಡ್ತಾ ಇದ್ದೀರಲ್ಲ, ನಾನಿವಾಗ ಕತ್ತರಿಯಲ್ಲಿ ಈಸಿಯಾಗಿ ಕಟ್ ಮಾಡಿ ತೆಗಿಬೋದು ನೋಡಿ. ಈ ಭಾಗ ಇದು ಅರ್ಧವರೆಗೆ ಮಾತ್ರ, ಫುಲ್ಲಲ್ಲ, ಒಂದು ಅರ್ಧ ಭಾಗದಷ್ಟು ಮಾತ್ರ ತೋರಿಸ್ತೀನಿ. ಇಲ್ಲಿ ಇವಾಗ ಈ ಭಾಗವನ್ನು ಇಲ್ಲಿ ಕಟ್ ಮಾಡಿ ಇದರಿಂದ ತೆಗಿಬೇಕು ನೋಡಿ. ಪೀಸನ್ನು ಕಟ್ ಮಾಡಿ ತೆಗಿಬೇಕು ನೋಡಿ, ಈ ರೀತಿ ಬರಬೇಕು. ಇಲ್ಲಿಂದ ಈವರೆಗೆ ಅರ್ಧ ಭಾಗ ಇದೇ ರೀತಿ ಓಪನ್ ಆಗಬೇಕು. ಅದೇ ರೀತಿ ಫುಲ್ ಬಾಟಲನ್ನು ನಾವು ಇದೇ ರೀತಿ ಕಟ್ ಮಾಡಿ ತೆಗಿಯುವ ನೋಡಿ. ಹೀಗೆ ನಾನು ಹೇಳ್ದಲ್ಲ, ನಿಮಗೆ ವಾಟರ್ ಪ್ರೂಫ್ ಪೇಂಟ್ ಇದ್ದರೆ ಅಥವಾ ಪ್ಲಾಸ್ಟಿಕ್ ಇದು ಎಂತಾದರೂ ಒಳ್ಳೆ ಕಲರ್ ಪೇಪರ್ ಎಲ್ಲ ಇದ್ದರೆ ಅದನ್ನೆಲ್ಲ ರ್ಯಾಪ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಲಿಕ್ಕೆ ಸಹ ಲುಕ್ಕು ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಸ್ಟ್ಯಾಂಡ್ ಈಗ ರೆಡಿ ಆಯಿತು. ನೀವು ಸ್ವಲ್ಪ ನೀಟಾಗಿ ಕಟ್ ಮಾಡಿ ಚೆನ್ನಾಗಿರುತ್ತೆ. ಇನ್ನು ಇದನ್ನು ನಾವು ಪಾತ್ರೆ ಜೋಡಿಸೋದು ಯಾವ ರೀತಿ ಅಂತ ತೋರಿಸ್ತೀನಿ. ನಾನಿವಾಗ ಪಾತ್ರೆ ನಾವು ಸಿಂಕ್ ಹತ್ರ ಇದನ್ನು ಇಟ್ಟು, ಈಗ ಇಡ್ಲಿದು ಪಾತ್ರೆ ಇದೆಯಲ್ಲ ಕ್ಲೀನ್ ಮಾಡಿ ಆ ಹೋಲ್ ಇದೆಯಲ್ಲ ನಾವು ಮಾಡಿದ ಗ್ಯಾಪಲ್ಲಿ ನಮಗೆ ಈ ಪಾತ್ರೆಯನ್ನು ಇಡ್ಬೋದು. ಅದೇ ರೀತಿ ಈ ಸೈಜಿದ್ದು ಪಾತ್ರೆ, ಸ್ವಲ್ಪ ದೊಡ್ಡ ಬಾಟಲ್ ಆದರೆ ನಾವು ಊಟ ಮಾಡುವ ಪಾತ್ರೆಗಳನ್ನೆಲ್ಲ ನಮಗೆ ಇಡ್ಬೋದು ನೋಡಿ. ಇದೇ ರೀತಿ ಎಷ್ಟು ನೀಟಾಗಿ ನಮಗೆ ಪಾತ್ರೆಯನ್ನು ತೊಳೆದು ಜೋಡಿಸ್ಬೋದು. ಇದನ್ನು ಪಾತ್ರೆ ಎಲ್ಲ ನಾವು ಜೋಡಿಸಿ ಆದಮೇಲೆ ಇದನ್ನು ತೆಗೆದು ಬೇರೆ ಕಡೆ ನೀಟಾಗಿ ನಮಗೆ ಜೋಡಿಸ್ಬೋದು. ಈಗ ಕಿಚನ್ ಕೌಂಟರ್ ಟಾಪಲ್ಲಿ ಎಲ್ಲ ನಮಗೆ ಇದನ್ನು ಇಡ್ಬೋದು ನೋಡಿ. ಇವಾಗ ಇದೇ ರೀತಿ ಪಾತ್ರೆ ಎಷ್ಟು ನೀಟಾಗಿ ಜೋಡಿಸ್ಬೋದು ನೋಡಿ. ಇನ್ನು ಈ ಥರ ಪಾತ್ರೆ ಜೋಡಿಸಿ ಇಟ್ಟಾಗ ತೊಳೆದ್ಮೇಲೆ ಅದರೊಳಗಡೆ ನೀರು ಬೀಳುತ್ತೆ. ನೀರು ಬಿದ್ದಾಗ ಈ ಕ್ಯಾಪನ್ನು, ಅದರ ಮುಚ್ಚಳವನ್ನು ಓಪನ್ ಮಾಡಿ ಅದರಿಂದ ನೀರನ್ನು ತೆಗೆದು ಬಿಸಾಡಿ ಅದೇ ರೀತಿ ಅದನ್ನು ಕವರ್ ಮಾಡಿ ನಮಗೆ ಇಡ್ಬೋದು. ಚೆನ್ನಾಗೇ ಕಾಣುತ್ತೆ ಇದು. ನಮಗೆ ಒಂದು ಸಿಂಪಲ್ ಒಂದು ರಿಯೂಸ್ ಐಡಿಯಾ. ಬಾಟಲನ್ನು ಬಿಸಾಕೋದ್ಕಿಂತ ನಮಗೆ ಮನೆ ಸ್ವಲ್ಪ ಚೆನ್ನಾಗಿ ಕಾಣಲಿಕ್ಕೆ ಇದನ್ನು ನೀಟಾಗಿ ನಮಗೆ ಇದೇ ರೀತಿ ಒಂದು ಪಾತ್ರೆ ಜೋಡಿಸೋ ಒಂದು ಇದನ್ನು ಮಾಡ್ಬೋದು. ಕೌಂಟರ್ ಟಾಪಲ್ಲಿ ಎಲ್ಲ ಇದೇ ರೀತಿ ಇಟ್ಕೊಂಡು ನಾವಿವಾಗ ಕ್ಲೀನ್ ಎಲ್ಲ ಮಾಡುವಾಗ ಈಸಿಯಾಗಿ ಅದನ್ನು ತೆಗೆದು ಕ್ಲೀನ್ ಮಾಡಿ ಅಲ್ಲೇ ಇಟ್ಕೋಬೋದು. ಟ್ರೈ ಮಾಡಿ ನೋಡಿ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ.